ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಈ ಕ್ಲಾಸಲ್ಲಿ ಕರ್ನಾಟಕ ಬಜೆಟ್ನಲ್ಲಿ ಮಂಡನೆ ಆಗಿರುವಂಥ 2026 ಮತ್ತು 27ನೇ ಬಜೆಟ್ ಮಂಡನೆ ಆಗಿರುವಂಥದ್ದು. ಅದರಲ್ಲಿ ಕರ್ನಾಟಕ ಬಜೆಟ್ನಲ್ಲಿ ಬೆಂಗಳೂರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ಈ ಕ್ಲಾಸಲ್ಲಿ. ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡ್ರಿ, ಕರ್ನಾಟಕ ಬಜೆಟ್ 2026 ಮತ್ತು 27ನೇ ಸಾಲಿನ ಬಜೆಟನ್ನು ಮಂಡನೆ ಆಗಿರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಒಂದು ಮಾಹಿತಿ ಹೇಳ್ಬೇಕು ನಿಮಗೆ. ಈ ಕ್ಲಾಸಿನ ಒಂದು ಪಿ ಡಿ ಎಫ್ ಯಾರಿಗೆ ಬೇಕೋ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿಂದ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಟೆಲಿಗ್ರಾಮ್ನಲ್ಲಿ ಬಾಸ್ ಅಕಾಡೆಮಿ ಅಂತೇಳಿ ಓಪನ್ ಆಗ್ತದೆ. ಅಲ್ಲಿ ಈ ವಿಡಿಯೋದ ಒಂದು ಎಲ್ಲ PDF ಅಲ್ಲಿ ಅಪ್ಲೋಡ್ ಆಗಿರ್ತದೆ. ಯಾರಿಗೆ ಬೇಕೋ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಬೆಂಗಳೂರಿಗೆ ಏನಂತ ನೋಡೋಕ್ಕಿಂತ ಮುಂಚಿತವಾಗಿ ಕರ್ನಾಟಕದ ಬಜೆಟ್ ಬಗ್ಗೆ ಒಂದೆರಡು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡ್ರಿ, ಕರ್ನಾಟಕ ಬಜೆಟ್ ಯಾರು ಮಂಡನೆ ಮಾಡಿದ್ರು ಅಂದರೆ CM ಸಿದ್ದರಾಮಯ್ಯ ಅವರು 2026 ಮತ್ತು 27ನೇ ಸಾಲಿನ ಆಯವ್ಯಯ ಸೇರಿದಂತೆ ಟೋಟಲ್ ಆಗಿ 17 ಬಾರಿ ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಸೆಕೆಂಡ್ ಹೈಯೆಸ್ಟ್ ಸ್ಟೇಟ್ ಬಜೆಟ್ ಮಂಡನೆ ಮಾಡಿರುವಂಥದ್ದು ಯಾರಂದರೆ CM ಸಿದ್ದರಾಮಯ್ಯನವರು. ಹಾಗಾದರೆ ಫಸ್ಟು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರೋರು ಯಾರಂದರೆ ವಾಜುಭಾಯಿ ವಾಲಾ ಅವರು. ಇಲ್ಲಿದೆ ನೋಡಿ, ವಾಜುಭಾಯಿ ವಾಲಾ. ಅತಿ ಹೆಚ್ಚು ರಾಜ್ಯ ಬಜೆಟ್ ಮಂಡನೆ ಮಾಡಿರುವವರು ವಾಜುಭಾಯಿ ವಾಲಾ. ಇವರು ಗುಜರಾತ್ನವರು. 1998ರಿಂದ 2002ರವರೆಗೆ ಟೋಟಲ್ ಆಗಿ 18 ಬಾರಿ ಇವರು ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ನೆಕ್ಸ್ಟು ಇದು ಯಾವಾಗ ಮಂಡನೆ ಆಯಿತು ಅಂದರೆ ಬಜೆಟು ಮಾರ್ಚ್ 6ರಂದು 2026ರಂದು ಮಂಡನೆ ಆಗಿರುವಂಥದ್ದು. ಹಾಗಾದರೆ ಇದು ಟೋಟಲ್ ವೆಚ್ಚ ಎಷ್ಟು? ಟೋಟಲ್ ಮಂಡನೆ ಆಗಿರುವ ಗಾತ್ರ ಎಷ್ಟು? ಬಜೆಟ್ಟಿನ ಗಾತ್ರ ಎಷ್ಟಂದರೆ 4,48,004 ಕೋಟಿ ರೂಪಾಯಿ. 4,48,004 ಕೋಟಿ ರೂಪಾಯಿ ಆಗಿರುವಂಥದ್ದು. ಈ ಒಂದು 4,48,004 ಕೋಟಿ ಏನಿದೆಯಲ್ಲ, ಇದು ಎಲ್ಲಿಂದ ಜಮಾ ಮಾಡಿದ್ದಾರೆ ಹಾಗೂ ಎಷ್ಟಕ್ಕೆ ಯಾರ್ಯಾರಿಗೆ ಮತ್ತು ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ನಾವು ಎಷ್ಟೆಷ್ಟು ಪ್ರಕಾರ ಕೊಟ್ಟಿದ್ದೀವಿ ಅಂತೇಳಿ ನಾವು ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ನೋಡೋಣ. ನೋಡ್ರಿ, ಕರ್ನಾಟಕದ ಬಜೆಟ್ ಮಂಡನೆ ಆದ ನಂತರ ಏನು ಮಾಡಿದ್ದಾರೆ, ಜಮಾ ಆಗಿರುವಂಥದ್ದು ಮೇಲಿಂದ ಒಂದು ಡೈಗ್ರಾಮ್ ಆಗಿದೆ. ಎಷ್ಟು ₹1 ಪೈಸೆ ಲೆಕ್ಕದಲ್ಲಿ ಇದು ತೋರಿಸಿರ್ತಾರೆ ಈ ಡೈಗ್ರಾಮಲ್ಲಿ. ಅಂದರೆ ಟೋಟಲ್ ಆಗಿ ₹1ನಲ್ಲಿ ಎಷ್ಟು ಪೈಸೆ ಇರ್ತದೆ ಅಂದರೆ 100 ಪೈಸೆ ಇರುವಂಥದ್ದು. ಆ 100 ಪೈಸೆನಲ್ಲಿ ಎಲ್ಲ ಡಿವೈಡ್ ಮಾಡಿ ಮಾಡಿರುವಂಥದ್ದು. ಹಾಗಾದರೆ ಸಾಮಾನ್ಯವಾಗಿ ಯಾವಾಗ ಜಾರಿಗೆ ಬರ್ತದೆ ಅಂದರೆ ಈ ಬಜೆಟು ಏಪ್ರಿಲ್ 1ರಿಂದ ಜಾರಿಗೆ ಬರುವಂಥದ್ದು. ಯಾಕಂದರೆ ಆವಾಗ ಹೊಸ ಹಣಕಾಸು ವರ್ಷ ಅಂತೇಳಿ ನಾವು ಏನು ಕರಿತೀವಿ ಇದನ್ನು ಕರೆಯುವಂಥದ್ದು. ಹಾಗಾದರೆ ಪ್ರತಿ ವರ್ಷ ಯಾವಾಗ ಮಂಡನೆ ಆಗುತ್ತಂದರೆ ಫೆಬ್ರವರಿ ಅಥವಾ ಮಾರ್ಚ್ಗೆ ಏನು ಮಾಡ್ತಾರೆ, ಮಂಡನೆ ಆಗುವಂಥದ್ದು. ಮಾರ್ಚ್ ಇಡೀ ಒಂದು ತಿಂಗಳ ಏನು ಮಾಡ್ತಾರೆ, ಚರ್ಚೆ ಮಾಡಿ ಏಪ್ರಿಲ್ 1ರಿಂದ ಜಾರಿಗೆ ಬರುವಂಥದ್ದು. ಆದ ಕಾರಣ ಇದಕ್ಕೆ ಏನಂತಾರೆ, ಹೊಸ ಹಣಕಾಸು ವರ್ಷ ಅಥವಾ ಹೊಸ ಹಣಕಾಸು ವರ್ಷ ಆರಂಭ ಅಂತೇಳಿ ನಾವು ಕರೆಯುವಂಥದ್ದು. ಹಾಗಾದರೆ ಜಮೆ ಎಲ್ಲಿಂದ ಮಾಡಿರ್ತಾರೆ, ಒಂದು 100 ಪೈಸೆ ಅಥವಾ ₹1 ಒಂದು 100 ಪೈಸೆ ಅಂತ ನಾವು ಕರಿತೀವಿ. ಎಲ್ಲಿಂದ ಜಮಾ ಮಾಡಿದ್ದಾರೆ ಅಂದರೆ ನೋಡೋಣ. ನೋಡ್ರಿ, 49 ಪೈಸೆ ಅಥವಾ ಪರ್ಸೆಂಟೇಜ್ ಅಂತಲೂ ಕರಿಬೋದು ನಾವು. ಇದನ್ನು ತೆರಿಗೆ ಆದಾಯದಿಂದ ಸಂಗ್ರಹಣೆ ಮಾಡಿರುವಂಥದ್ದು. ಎಷ್ಟು? 49 ಪೈಸೆ ಏನಿದೆಯಲ್ಲ, ಇದನ್ನು ತೆರಿಗೆ ಆದಾಯದಲ್ಲಿ ನಾವು ಸಂಗ್ರಹಣೆ ಮಾಡಿರುವಂಥದ್ದು. ನಿಮಗೆ ಗೊತ್ತಿರಲಿ, ಇದು ಪೈಸೆ ಲೆಕ್ಕದಲ್ಲಿ ಅಂದರೆ ₹1ಯಲ್ಲಿ 100 ಪೈಸೆ ಇರ್ತದೆ. ಆ 100 ಪೈಸೆಯಲ್ಲಿ 49 ಪೈಸೆ ನಾವು ಎಲ್ಲಿಂದ ಕಲೆ ಹಾಕಿದ್ದೀವಿ ಅಥವಾ ಎಲ್ಲಿಂದ ನಾವು ಜಮಾ ಮಾಡಿದ್ದೀವಿ ಅಂದರೆ ತೆರಿಗೆ ಆದಾಯದಿಂದ ನಾವು ಜಮೆ ಮಾಡಿರುವಂಥದ್ದು. ನೆಕ್ಸ್ಟ್ ಆಗಿ 29 ಪೈಸೆ. ಈ 29 ಪೈಸೆ ನಾವು ಎಲ್ಲಿಂದ ಒಂದು ಜಮೆ ಮಾಡಿದ್ದೀವಿ ಅಂದರೆ ಬಂಡವಾಳ ಜಮಾ ಸಾಲದಲ್ಲಿ ನಾವು ಸಂಗ್ರಹಣೆ ಮಾಡಿರುವಂಥದ್ದು. ನೆಕ್ಸ್ಟ್ ಬಂದು 14 ಪೈಸೆ. ಈ 14 ಪೈಸೆ ಕೇಂದ್ರ ತೆರಿಗೆಯ ಪಾಲು. ಅಂದರೆ ನಮ್ಮ ಸ್ಟೇಟಲ್ಲಿ ತೆರಿಗೆ ಏನು ಮಾಡ್ತಾರೆ, ಸಂಗ್ರಹ ಆಗುತ್ತೆ ಈ ಸ್ಟೇಟಲ್ಲಿ. ಇಲ್ಲಿಂದ ಸೆಂಟ್ರಲಿಗೆ ಹೋಗ್ತದೆ. ನಮ್ಮ ಏನು ತೆರಿಗೆ ಸಂಗ್ರಹ ಆಗಿರ್ತದಲ್ಲ, ಅದನ್ನು ಸ್ಟೇಟಿಗೂ ಹೋಗುತ್ತೆ. ಅದರಲ್ಲಿ ಸ್ಟೇಟಿಂದ ನಮಗೆ ಇದು ಸೆಂಟ್ರಲ್ಲಿಂದ ನಮಗೆ ಸ್ಟೇಟಿಗೆ ಇಷ್ಟು ಪಾಲಂತ ಬರ್ತದೆ ನಮಗೆ ಏನು ತೆರಿಗೆ. ಅದೇ ತೆರಿಗೆಯ ಪಾಲನ್ನು ಸೆಂಟ್ರಲ್ಲಿಂದ ಸ್ಟೇಟಿಗೆ ಎಷ್ಟು ಒಂದು ಪೈಸೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂದರೆ 14 ಪೈಸೆ ಲೆಕ್ಕದಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಮತ್ತು ಕೇಂದ್ರದ ಅನುದಾನ, ಕೇಂದ್ರದಿಂದ ರಾಜ್ಯಕ್ಕೆ ಅಥವಾ ಸ್ಟೇಟಿಗೆ ಏನು ಮಾಡ್ತಾರೆ, ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ಎಷ್ಟು ನಮ್ಮ ಪೈಸೆ ಕೊಟ್ಟಿದ್ದಾರೆ ಅಂದರೆ ₹1 ಲೆಕ್ಕದಲ್ಲಿ ನಾವು ನೋಡೋದಾದರೆ 4 ಪೈಸೆ ಕೊಟ್ಟಿರುವಂಥದ್ದು.
ಹಾಗೂ ಈ 4 ಏನಿದೆ ತೆರಿಗೆತರದಿಂದ ಬಂದಿರುವಂಥದ್ದು, ತೆರಿಗೆಯನ್ನು ಹೊರತುಪಡಿಸಿ ಬೇರೆ ಒಂದು ಭಾಗದಿಂದ ಆದಾಯ ಬಂದಿರುವಂಥದ್ದು. ಇಷ್ಟು ನಿಮಗೆ ಈ ಡೈಗ್ರಾಮ್ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ನಮಗೆ ಮಾಹಿತಿ ಗೊತ್ತಿರಬೇಕು. ಹಾಗಾದರೆ ಇದು ನೆಕ್ಸ್ಟ್ ನಾವು ಎದಕ್ಕೆ ವೆಚ್ಚ ಮಾಡಿದ್ದೀವಿ ₹1 ಲೆಕ್ಕದಲ್ಲಿ ಅಂತ ನಾವು ನೋಡೋದಾದರೆ, ಒಂದು ನಿಮಿಷ. ನಾವು ಆಗಲೇ ಹೇಳ್ದಂಗೆ ಒಟ್ಟು ಟೋಟಲ್ ಗಾತ್ರ ಎಷ್ಟು? 4,48,004 ಕೋಟಿ. ಎಷ್ಟು? 4,48,004 ಕೋಟಿ ನಾವು ಏನು ಮಾಡಿದ್ದೀವಿ, ಬಜೆಟಿನ ಒಂದು ಗಾತ್ರ ನಾವು ವೆಚ್ಚ ಮಾಡಿದ್ದೀವಿ. ಅದನ್ನು ಯಾವ್ಯಾವ ಒಂದು ಇದಕ್ಕೆ ಕೊಟ್ಟಿದ್ದಾರೆ ಅಂತ ನೋಡೋಣ. 20 ಪೈಸೆ ನಾವು ಎದಕ್ಕೆ ಕೊಟ್ಟಿದ್ದೀವಿ ಅಂದರೆ ಸಾಲ ಮರುಪಾವತಿಗೆ ಕೊಟ್ಟಿರುವಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸಾಲ ಮರುಪಾವತಿಗೆ ನಾವು ಕೊಟ್ಟಿರುವಂಥದ್ದು. ನೆಕ್ಸ್ಟ್ 18 ಪೈಸೆ ನಾವು ಎಲ್ಲಿ ಕೊಟ್ಟಿದ್ದೀವಿ ಅಂದರೆ ಸಾಮಾನ್ಯ ಸೇವೆಗಳಿಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟು 15 ಪೈಸೆ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಕೊಟ್ಟಿರುವಂಥದ್ದು. ನೆಕ್ಸ್ಟು 14 ಪೈಸೆ ಆರ್ಥಿಕ ಸೇವೆಗಳಿಗೆ. ನೆಕ್ಸ್ಟು ಒಂದು 13 ಪೈಸೆ ಏನಿದೆಯಲ್ಲ ಕೃಷಿ ನೀರಾವರಿ ಗ್ರಾಮೀಣ ಅಭಿವೃದ್ಧಿಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟು 10 ಪೈಸೆ ಏನಿದೆಯಲ್ಲ ಇದು ಶಿಕ್ಷಣಕ್ಕೆ, ಎಜುಕೇಷನಿಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬಂದು ಆರೋಗ್ಯಕ್ಕೆ 4 ಪೈಸೆ ಮತ್ತು ಸಾಮಾಜಿಕ ಸೇವೆಗಳಿಗೆ 3% ಕೊಟ್ಟಿರುವಂಥದ್ದು ಅಥವಾ 3 ಪೈಸೆ ಕೊಟ್ಟಿರುವಂಥದ್ದು. ಮತ್ತು ನೀರು ಮತ್ತು ನೈರ್ಮಲ್ಯ ಪೂರೈಕೆಗಾಗಿ ಎಷ್ಟು ಕೊಟ್ಟಿದ್ದಾರೆ? 3 ಪೈಸೆ ಕೊಟ್ಟಿರುವಂಥದ್ದು. ಇದು ರೂಪಾಯಿ ಲೆಕ್ಕದಲ್ಲಿ ₹1 ಲೆಕ್ಕ ಅಂದರೆ ₹1 ಅಂದರೆ 100 ಪೈಸೆ. ಇದು ನಮಗೆ ಗೊತ್ತಿರಬೇಕು. ಹಾಗಾದರೆ ಇದು ಬೇಸಿಕ್ ಆಗಿ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಹಾಗಾದರೆ ನಾವು ಬೆಂಗಳೂರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ನೋಡ್ರಿ, ಬೆಂಗಳೂರು ರಾಜಧಾನಿ ಬೆಂಗಳೂರು. ಅಲ್ಲಿ ಆನೇಕಲ್ ಬರ್ತದಲ್ಲ, ಅತ್ತಿಬೆಲೆ ರೂಟಲ್ಲಿ ಆನೇಕಲ್ ಬರ್ತದಲ್ಲ, ಅಲ್ಲಿ KHB ಸೂರ್ಯ ಕ್ರೀಡಾಂಗಣ ಗ್ರಾಮ, KHB ಸೂರ್ಯ ಕ್ರೀಡಾಂಗಣ ಗ್ರಾಮದಲ್ಲಿ ಏನು ಮಾಡಿದರೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಒಂದು ಬಜೆಟ್ನಲ್ಲಿ ಮಂಡನೆ ಆಗಿರುವಂಥದ್ದು. ಯಾವುದು? KHB ಸೂರ್ಯ ಕ್ರೀಡಾಗ್ರಾಮ, KHB ಸೂರ್ಯ ಕ್ರೀಡಾಗ್ರಾಮ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಒಂದು ಬಜೆಟ್ನಲ್ಲಿ ಮಂಡನೆ ಆಗಿರುವಂಥದ್ದು. ನೆಕ್ಸ್ಟ್ ಬಂದು ಮಲ್ಲೇಶ್ವರಂನ ಮೈಸೂರು ಲ್ಯಾಂಬ್ಸ್ ಆವರಣದಲ್ಲಿ ಏನು ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ MICE ದಲ್ಲಿ ಏನು ಸಮಾವೇಶ ಕೇಂದ್ರ ನಿರ್ಮಾಣ ಮಾಡಿರುವಂಥದ್ದು. ನಿರ್ಮಾಣಕ್ಕೆ ಒಂದು ಬಜೆಟ್ನಲ್ಲಿ ಮಂಡನೆ ಆಗಿರುವಂಥದ್ದು. ಹಾಗಾದರೆ ಈ MICE ಏನಪ್ಪ ಅಂದರೆ ಮೀಟಿಂಗ್ಸ್, ಇನ್ಸೆಂಟಿವ್ಸ್ ಆ್ಯಂಡ್ ಕಾನ್ಫರೆನ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್ ಅಂತೇಳಿ ಇದರ ಅರ್ಥ. ಏನು ಹೇಳಿ? ಮೀಟಿಂಗ್ಸ್, ಒಂದು ನಿಮಿಷ, ಮೀಟಿಂಗ್ಸ್, ಇನ್ಸೆಂಟಿವ್ಸ್, ಕಾನ್ಫರೆನ್ಸ್, ಏನು CS ಕಾನ್ಫರೆನ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್ ಅಂತೇಳಿ ಇದರ ಫುಲ್ ಫಾರ್ಮ್ ಆಗಿರ್ತದೆ. ಏನು ಜಾಗ ಇರಲಿಲ್ಲ, ಹಂಗಾಗಿ ಹಂಗೆ ಬರೆದಿರೋದು. ಮೀಟಿಂಗ್ಸ್, ಇನ್ಸೆಂಟಿವ್ಸ್ ಆ್ಯಂಡ್ ಕಾನ್ಫರೆನ್ಸ್ ಆ್ಯಂಡ್ ಎಕ್ಸಿಬಿಷನ್ಸ್ ಅಂತೇಳಿ ಇದರೊಂದು ಫುಲ್ ಫಾರ್ಮು. ಅಲ್ಲಿ ಒಂದು ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಿದ್ದಾರೆ, ಅನುಮೋದನೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಸರು ಚೇಂಜ್ ಮಾಡಿದ್ದಾರೆ. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಸರು ಚೇಂಜು ಮಾಡಿರುವಂಥದ್ದು. ಈ ವಿಕ್ಟೋರಿಯಾ ಹಾಸ್ಪಿಟಲ್ ಎಲ್ಲಿ ಬರ್ತದೆ ಅಂದರೆ KR ಮಾರ್ಕೆಟ್ ಇದೆಯಲ್ಲ, KR ಮಾರ್ಕೆಟ್ ಬೆಂಗಳೂರಲ್ಲಿ, ಆ ಮಾರ್ಕೆಟ್ನಲ್ಲಿ ಅಲ್ಲಿ ಬರುವಂಥದ್ದು. ಇದು ಒಂದು ಏನು ಹೆಸರು ಚೇಂಜ್ ಮಾಡಿದ್ದಾರೆ ಅಂದರೆ ಶಾಂತವೇರಿ ಗೋಪಾಲ್ ಗೌಡ ಆಸ್ಪತ್ರೆ ಅಂತ ಮಾಡಿದ್ದಾರೆ. ನೆಕ್ಸ್ಟ್ ಬರೋ ಎಕ್ಸಾಮ್ನಲ್ಲಿ ಭಾಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಆಗಿರ್ತದೆ ಇದು. ಏನು ಮಾಡಿದರೆ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತೇಳಿ ಮರುನಾಮಕರಣ ಮಾಡಿರುವಂಥದ್ದು, ಹೆಸರು ಚೇಂಜ್ ಮಾಡಿರ್ತಾರೆ. ಹಾಗಾದರೆ ನೆಕ್ಸ್ಟ್ ಸ್ಲೈಡ್ ನೋಡೋಣ. ನೆಕ್ಸ್ಟ್ ಬಂದು ಆದಿನಾರಾಯಣ ಹೊಸಹಳ್ಳಿಯಲ್ಲಿ ವಿಜ್ಞಾನ ನಗರ ಅಥವಾ ಸೈನ್ಸ್ ಸಿಟಿ ಬಿಲ್ಡ್ ಮಾಡಬೇಕಂತೇಳಿ ಏನು ಮಾಡಿದ್ದಾರೆ, ಅನುಮೋದನೆ ಆಗಿರುವಂಥದ್ದು. ನೆಕ್ಸ್ಟ್ ಬಂದು ಬೆಂಗಳೂರು ಏರೋನಾಟಿಕ್ಸ್ ಮತ್ತು AI ಇನೋವೇಷನ್ ರೋನ್ ಆಗಿದೆಯಲ್ಲ, ಇದು ಝೋನ್, ಅದು ಪ್ರಿಂಟ್ ಏನು ಮಾಡಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಝೋನ್ ಅಂತ ಕ್ಯಾಂಪಸ್ ಮಾಡಬೇಕಂತೇಳಿ ಏನು ಮಾಡಿದರೆ ಈ ಬಜೆಟ್ನಲ್ಲಿ ಒಂದು ಮಂಡನೆ ಆಗಿರುವಂಥದ್ದು. BRAINZ ಅಂದರೆ ಬೆಂಗಳೂರು ಏರೋನಾಟಿಕ್ಸ್ ಆ್ಯಂಡ್ AI ಇನೋವೇಷನ್ ಝೋನ್ ಕ್ಯಾಂಪಸನ್ನು ಮಾಡಬೇಕಂತೇಳಿ ಏನು ಮಾಡಿದರೆ ಬಜೆಟ್ನಲ್ಲಿ ಮಂಡನೆ ಆಗಿರುವಂಥದ್ದು. ನೆಕ್ಸ್ಟ್ ಬಂದು ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಅಥವಾ ಮಾದಪ್ಪನಹಳ್ಳಿಯಲ್ಲಿ ಬರ್ತದಲ್ಲ, ಅಲ್ಲಿ ಬಸವಣ್ಣ ಜೈವಿಕ ವೈವಿಧ್ಯ ಉದ್ಯಾನವನ ನಿರ್ಮಾಣ ಮಾಡಬೇಕಂತೇಳಿ ಈ ಬಜೆಟ್ನಲ್ಲಿ ಒಂದು ತೀರ್ಮಾನ ತಗೊಂಡಿರುವಂಥದ್ದು. ಇದನ್ನು ಮತ್ತೆ
ಫೆಬ್ರವರಿ ಈ ಮಾರ್ಚ್ ಏನಿದೆಯಲ್ಲ ಇಡೀ ತಿಂಗಳು ಚರ್ಚೆ ಮಾಡಿ ಏಪ್ರಿಲ್ 1ಕ್ಕೆ ಏನು ಮಾಡಿರ್ತಾರೆ ಬಜೆಟ್ನ ಮಂಡನೆ ಜಾರಿಗೆ ತರುವಂಥದ್ದು. ಇಷ್ಟು ಒಂದು ಇದಾಗಿರ್ತದೆ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್ ಬಂದು ಹೆಸರುಘಟ್ಟ ಹುಲ್ಲುಗಾವಲು. ಹೆಸರುಘಟ್ಟ ಹುಲ್ಲುಗಾವಲನ್ನು ಏನು ಮಾಡಿರ್ತಾರೆ, ಆ ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಅಂತೇಳಿ ಘೋಷಣೆ ಆಗಿರುವಂಥದ್ದು. ಹೆಸರುಘಟ್ಟ ಹುಲ್ಲುಗಾವಲು ಬೆಂಗಳೂರಿನಲ್ಲಿ ಹೆಸರುಘಟ್ಟ ಹುಲ್ಲುಗಾವಲು ಇದೆಯಲ್ಲ, ಆ ಹೆಸರುಘಟ್ಟ ಹುಲ್ಲುಗಾವಲನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಅಂತೇಳಿ ಘೋಷಣೆ ಮಾಡಿರುವಂಥದ್ದು. ನೆಕ್ಸ್ಟ್ ಬಂದು ಹೆಸರುಘಟ್ಟ ಕೆರೆ ಅಲ್ಲೇ ಇದೆಯಲ್ಲ, ಹೆಸರುಘಟ್ಟ ಕೆರೆ ಕೇಂದ್ರದ ಸ್ಥಾಪನೆ. ಅಂದ್ರೆ ಕಯಾಕಿಂಗ್ ಅಂತ ಕರಿತೀವಿ ನಾವು. ಕಯಾಕಿಂಗ್ ಉತ್ಕೃಷ್ಟತ ಮಾಡುವುದು, ಏನು ಕೆರೆಯನ್ನು ನಿರ್ಮಾಣ ಮಾಡೋದು ಅಥವಾ ಬಿಲ್ಡ್ ಮಾಡೋದು ಅಂತ ಏನು ಕರಿತೀವಿ, ಈ ಒಂದು ಕರ್ನಾಟಕ ಬಜೆಟ್ನಲ್ಲಿ ಮಂಡನೆ ಆಗಿರುವಂಥದ್ದು. ಇಷ್ಟು ಒಂದು ಬೆಂಗಳೂರಿಗೆ ಆ ಒಂದು ಬಂದಿರುವಂಥ ಅಭಿವೃದ್ಧಿಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಕರ್ನಾಟಕ ಬಜೆಟ್ನಲ್ಲಿ ಮೈಸೂರಿಗೆ ಏನಂತ ನಾವು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಈ ಕ್ಲಾಸನ್ನ PDF ಯಾರಿಗೆ ಬೇಕೋ ಅವರು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಏನಾಗಿದೆ ಒಂದು ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿಂದ ನೀವು ಟೆಲಿಗ್ರಾಮಿಗೆ ಜಾಯ್ನ್ ಆಗ್ತೀರಾ. ಅಲ್ಲಿ ಬಾಸ್ ಅಕಾಡೆಮಿ ಅಂತಿದೆ, ಅಲ್ಲಿ ಈ ಒಂದು ವಿಡಿಯೋ ಅಥವಾ ಹಿಂದೇನ ಆಗಿದೆ ಎಲ್ಲ ವಿಡಿಯೋಗಳದ್ದು ಒಂದು PDF ಲಿಂಕು ಅಲ್ಲಿ ಸಿಗುತ್ತೆ. ಯಾರು ಬೇಕೋ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಮುಂದಿನ ವಿಡಿಯೋ ಮೈಸೂರು ಬಗ್ಗೆ ಬರೋವರೆಗೂ ಅಲ್ಲಿವರೆಗೂ ನೋಡ್ತಾ ಇರಿ, ಕಲಿತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.